ಸವಣೂರು ಪಟ್ಟಣದ ಜನಸ್ನೇಹಿ ಕೇಂದ್ರದಲ್ಲಿ ಸಾರ್ವಜನಿಕರ ದಟ್ಟಣೆ ಹೆಚ್ಚಾಗಿದ್ದು, ಬೆಳಗಿನಿಂದಲೇ ವೃದ್ಧರು, ಅಂಗವಿಕಲರು ಹಾಗೂ ಮಹಿಳೆಯರು ಸರದಿಯಲ್ಲಿ ನಿಂತರೂ ಸೇವೆ ಪಡೆಯದೆ ಹಿಂದಿರುಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿವಾಸ ವಾಸ್ತವ್ಯ, ಕುಟುಂಬದ ವಂಶವೃಕ್ಷ, ಕೃಷಿಕ ಪ್ರಮಾಣ ಪತ್ರ ಹಾಗೂ ಭೂ ದಾಖಲೆಗಳಿಗೆ ಸಂಬಂಧಪಟ್ಟಂತ ಸೇವೆಗಳಿಗೂ ಇಲ್ಲಿನ ಒಂದೇ ಕೇಂದ್ರವನ್ನ ಅವಲಂಬಿಸಬೇಕಾಗಿರುವುದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅಲ್ಲದೆ 3-4 ದಿನಗಳಿಂದ ಬೆಳಗ್ಗೆ 8 ಗಂಟೆಗೆ ಕೆಲಸ ಬಿಟ್ಟು ಬರ್ತಾ ಇದ್ದೇವೆ, ಆದ್ರೆ ಸರ್ವರ್ ಸಮಸ್ಯೆ ಅದು ಇದು ಅಂತ ನೆಪ ಹೇಳ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ರಮೇಶ್ ಸೋಮಕ್ಕನವರ ಪಬ್ಲಿಕ್ ನೆಕ್ಸ್ಟ್, ಸವಣೂರು. ಸರ್ ಏನಿಲ್ಲ ರೀ, ಜಾತಿ ಮತ್ತು ಆದಾಯ ಮಾಡ್ಸೋಯಿತ್ತು, ಒಳ್ಳೆ ಒಂದು ಸಣ್ಣ ಹಿಡುವಳಿ ಮಾಡ್ಸೋಯಿತ್ತು. ಬೆಳಿಗ್ಗೆ 6 ಗಂಟೆಗೆ ಬಂದು ಪಾಳೆ ಹಚ್ಚಿವಿ. 4 ದಿನ ಆಯ್ತು ಸರ್ ಬರಾಕುಂತ. 4 ದಿನ ಆಯ್ತು ಬರಾಕುಂತ. 4 ದಿನ 6ಕ್ಕೆ ಬರೋದು ಕೆಲಸ ಬಗ್ಸಿಬಿಟ್ಟು. ನಾವು ಈಗ ರೈತಾಪಿ ಕೆಲಸ ಮಾಡೋರು ಹೊಲಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ನಮಗೆ ಡಾಕ್ಯುಮೆಂಟ್ ಸರಿಯಾಗಿ ಹೋಲ್ತು. ಇವರು 1 ಗಂಟೆಯಿಂದ 1 ಗಂಟೆ ಕೂಟಕ್ಕೆ ಹೋಗ್ಬಿಡ್ತಾರೆ ಅಧಿಕಾರಿಗಳು. 1 ಗಂಟೆಗೆ ಹೋದ್ರೆ ಕರೆಕ್ಟ್ 2:30ರಿಂದ 3 ಗಂಟೆಗೆ ಬರ್ತಾರೆ. ಅಲ್ಲಿ ಮಟ್ಟ ಅಂದ್ರೆ 10ರಿಂದ 12 ಮಂದಿ ಪಾಸ್ ಆಗಿ ಹೋಗ್ತಾರೆ. ಹೌದ್ರಾ? ಮತ್ತು ನಮ್ಮ ಪಾಳೆ ಬರ್ಬೇಕಂದ್ರೆ ಆ ಟೈಮಿಂಗ್ ಇವ್ರದ್ದು 6 ಗಂಟೆಗೆ ಕ್ಲೋಸ್ ಆಗಿಬಿಡತ್ತಿ. ಮತ್ತು ನಾವು ಯಥಾ ಪ್ರಕಾರ ಬೆಳಗ್ಗೆ ಬರ್ಬೇಕು. ಬೆಳಗ್ಗೆ 4 ಗಂಟೆಗೆ ಅಂದೊಳಗೆ ಸ್ವಲ್ಪ ಇಲ್ಲಿ ಹಳ್ಳಿ ಜನ ಬಂದ್ರೆ ಗಸಗನ ಇಲ್ಲಿ ಮತ್ತು ಪಾಳೆ ಹಚ್ಚಿ ಬರ್ತಾರೆ. ಮತ್ತು ನಮ್ಗೆ ಈ ಥರ ಕುಂತ 4 ದಿನ ಆತ್ರಿ ಈಗ. ಯಾಕಂದ್ರೆ ಈ ಅಧಿಕಾರಿಗಳು ಒಂದು ಸ್ವಲ್ಪ ಅದನ್ನು ಬಗೆಹರಿಸ್ಬೇಕ್ರಿ. ಇವ್ರದ್ದು ಕೆಲಸ ಇದ್ದಾಗ ಸರ್ ಹೆಂಗೆ ಮನೆ ಮುಟ್ಟ ಬಂದು ನಮ್ಗೆ ಈ ಥರ ಮಾಡಿರಿ, ಈ ಥರ ನಿಮ್ಗೆ ಇದು ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ ಥರನ ಇದು ಜನಕ್ಕೆ ಒಂದು ಸ್ಪಂದನೆ ಮಾಡಿ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾ. ಈ ಕಡೆಗೆ ಹೋಲಿ ಅವ್ರವ್ರ ಗ್ರಾಮ ಪಂಚಾಯತಿ ಒಳಗೆ ಜಾತಿ ಮತ್ತು ಆದಾಯ ಕೊಡೋದೊಂದು ಸಿಸ್ಟಮ್ ಇಡ್ಬೇಕು. ಇಲ್ಲಿ ಬರೋಕೆ ಕೆಲವ್ರಿಗೆ ಆಕೈತಿ, ಕೆಲವ್ರಿಗೆ ಆಗಲ್ಲ. ತಮ್ಮ ಒಂದು 4 ಹಳ್ಳಿಗಳು ಒಂದು ಗ್ರಾಮ ಪಂಚಾಯತಿ ಅಂತ ಮಾಡ್ಯಾರ. ಆ ಗ್ರಾಮ ಪಂಚಾಯತಿ ಒಳಗೆ ಸಣ್ಣ ಹಿಡುವಳಿ ಆಗಲಿ ಮತ್ತು ಜಾತಿ ಮತ್ತು ಆದಾಯ ಕೊಡೋದಲ್ಲಿ ತಮ್ಮ ಗ್ರಾಮ ಪಂಚಾಯತಿ ಒಳಗೆ ಇಟ್ಬಿಡ್ಬೇಕ್ರಿ ಅದನ್ನು. ಇಲ್ಲಿ ಈ ಥರ ತೊಂದರೆ ಆಗೋದಲ್ಲ, ಯಾರಿಗೆ ಆಗೋದಲ್ಲ ರೀ. ಅವ್ರು ಸರ್ವರ್ ಒಮ್ಮೆ ಸ್ಲೋ ಆಕ ಸರ್. ಒಮ್ಮೆ ರೈತಾಪರದ ಒಂದು ಜನದ OTP ಸರಿ ಇರೋಂಗಿಲ್ಲ, ಅದು ಮೊಬೈಲ್ ಸರಿ ಇರೋಂಗಿಲ್ಲ. ಇವ್ರ ಜಾತಿ ಮತ್ತು ಆದಾಯ OTP ಬೇಕು, ಸರ್ವರ್ ಸ್ಲೋ ಆಗಿರುತ್ತೆ. ಇವ್ರದ್ದು ಟೈಮ್ ಒಂದಂಗೆ ಸರ್ ಅದು. ಈಗ ನನ್ನ ಪಾಳೆ ಐತಿ, ನಾವ ಹೊಡೆದಾಡಿದ್ರಿ ಇಲ್ಲೇ ನನ್ನ ಪಾಳೆ ತಡಿಪ ಇನ್ನು ಸರಿ ಅಂತ ನಾವು ಹೊಡೆದಾಡಿ ನಾವು ಸತ್ತು ಹೋಗೋದು. ಅವ್ರು ಒಂದು ಅದಕ್ಕೊಂದು ಸಿಸ್ಟಮ್ ಬೇರೆ ಮಾಡ್ಬೇಕು ರೀ ಅದನ್ನು.